ಇನ್ನು ದಾವಣಗೆರೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಕೂಡ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ವಿನಯ್ ಕುಮಾರ್ಗೆ ಹಳ್ಳಿಗಳಲ್ಲೂ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಪಟಾಕಿ ಸಿಡಿಸಿ ವಿನಯ್ ಕುಮಾರ್ಗೆ ಅದ್ದೂರಿಯಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ಆರತಿ ಬೆಳಗಿ ವಿನಯ್ ಕುಮಾರ್ರನ್ನ ಮಹಿಳೆಯರು ಸ್ವಾಗತಿಸಿಕೊಂಡಿದ್ದಾರೆ. ದಾವಣಗೆರೆ ಕ್ಷೇತ್ರದ 19 ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ವಿನಯ್ ಕುಮಾರ್ಗೆ ಜೋಗಿ ರಾಮಜ್ಜ ಕೂಡ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ, ಇಲ್ಲಿ ಪ್ರವಾಸ ಎಂಜಾಯ್ ಮಾಡ್ತಾ ಇದ್ದೀನಿ. ಪ್ರಯಾಸ ಅಂತೂ ಏನೂ ಇಲ್ಲ. ಯಾಕಂತಂದ್ರೆ ಒಳಗೆ ಕಿಚ್ಚಿದೆಯಲ್ಲ, ಭಾಳ ದೊಡ್ಡದಿದೆ ಅದು. ಮತ್ತು ಜನಗಳು ಪ್ರೀತಿ ಆ ಪ್ರಯಾಸ ಏನೇ ಇದ್ರೂ ಹೋಗಿಸ್ಬಿಡ್ತದೆ. ಪ್ರವಾಸ ಭಾಳ ಚೆನ್ನಾಗಿದೆ. ಹೋದ ಕಡೆ ಎಲ್ಲ ಜನ ಬೆಂಬಲ ಇದೆ. ಇವತ್ತು ಬನ್ನಿಕೋಡು ಗ್ರಾಮದಲ್ಲಿದ್ದೀವಿ, ಹರಿಹರ ತಾಲೂಕು. ಇಲ್ಲಿ ಭಾಳ ಸರಿ ಬಂದೋಗಿದ್ದೀನಿ. ಇವತ್ತು ಕೂಡ ಭಾಳ ಸಂಖ್ಯೆಯಲ್ಲಿ ಜನಗಳು ಬಂದಿರೋರೆಲ್ಲ ಮುಖಂಡರು, ಯುವ ಮುಖಂಡರೆಲ್ಲ ಸೇರಿದ್ದಾರೆ. ಇಲ್ಲಿ ಕೂಡ ಒಂದು ಒಳ್ಳೆ ಸ್ಪೀಚ್ ಆಯಿತು. ಎಲ್ಲ ಎನ್ಕರೇಜ್ ಮಾಡಿ ನಿಮಗೆ ಓಟ್ ಹಾಕ್ತೀವಿ ಅಂತ ಸಂಪೂರ್ಣ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಜಾತಿ ಎಲ್ಲ ಸಮಾಜದವರು ನಿಮಗೆ ಓಟ್ ಹಾಕ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅಂದರೆ ಜನಗಳಿಗೆ ಒಂಥರ ರಾಜಕೀಯ ಪ್ರಜ್ಞೆ ಇತ್ತು. ಅಂದರೆ ಎಲ್ಲಿ ಹೇಳ್ಕೋಬೇಕು, ಹೆಂಗೆ ಹೇಳ್ಕೋಬೇಕು ಅನ್ನೋದೊಂದು ಪ್ರಶ್ನೆ ಇತ್ತು. ಈಗ ಅವರಿಗೆ ಗೊತ್ತು ಅಭಿವೃದ್ಧಿ ಇಲ್ಲ ನಮ್ಮ ಊರಿಗೆ ಅಂತಂದ್ಬಿಟ್ಟು. ಅಭಿವೃದ್ಧಿ ಇಲ್ಲ ಅಂತಂದ್ರೆ ಓಟ್ ಅನಿವಾರ್ಯವಾಗಿ ಹಾಕಬೇಕಾಗಿತ್ತು. ಅಂದರೆ ಅವ್ರ ಮುಂದೆ ಆಯ್ಕೆ ಇರಲಿಲ್ಲ, ವಿಧಿ ಇಲ್ಲದೆ ಓಟ್ ಹಾಕಬೇಕಾಗಿತ್ತು. ಈ ಸರಿ ಹಂಗಿಲ್ಲ, ಆಯ್ಕೆ ಇದೆ. ಹಾಗಾಗಿ ಅವ್ರಿಗೆ ಗೊತ್ತು ನಮ್ಮ ಊರಿಗೆ ಇವ್ರು ಯಾರೂ ಅಭಿವೃದ್ಧಿ ತಂದಿಲ್ಲ 30 ವರ್ಷದಿಂದ. ಈ ಸಾರಿ ಈ ಎಲೆಕ್ಷನ್ನಲ್ಲಿ ಅವರಿಗೆ ಬುದ್ಧಿ ಕಲಿಸ್ಬೇಕಂತ ಜನ ನಿರ್ಧಾರ ಮಾಡಿದ್ದಾರೆ. ಸಂದೇಶ ಪಾರ್ಲಿಮೆಂಟ್ ಅನ್ನೋದು ಭಾಳ ದೊಡ್ಡ ಜವಾಬ್ದಾರಿಯುತ ಹುದ್ದೆ. ಅಲ್ಲಿಗೆ ಹೋಗೋ ವ್ಯಕ್ತಿಗಳು ನಿಮ್ಮ ಪರವಾಗಿ ಧ್ವನಿ ಎತ್ತಂಗಿರಬೇಕು, ನಿಮ್ಮ ಪರವಾಗಿ ಕೆಲಸ ಮಾಡಿ ಪರಿಹಾರ ತೊಗೊಂಬರೋ ಥರ ಒಂದು ಸಾಮರ್ಥ್ಯ ಇರಬೇಕು. ಈಗ ನಾನು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ, ರೂಢಿಸ್ಕೊಂಡಿದ್ದೀನಿ. ರಾಜಕಾರಣದಲ್ಲಿ ವಿನಯವಂತಿಕೆಯಿಂದ ಹೆಂಗೆ ನಡ್ಕೋಬೇಕು ಅನ್ನೋದೆಲ್ಲ ಕಲ್ತಿದ್ದೀನಿ. ಸೊ ಇವಾಗ ಏನಪ್ಪ ಅಂದರೆ ಜನಮುಖಿಯಾಗಿರಬೇಕು. ಹಾಗಾಗಿ ಆ ಒಂದು ವ್ಯಕ್ತಿತ್ವ ಮೈಗೂಡಿಸ್ಕೊಂಡಿರೋದ್ರಿಂದ ನೀವೊಂದು ಅವಕಾಶ ಮಾಡಿಕೊಟ್ರೆ ದಾವಣಗೆರೆ ರಾಜಕಾರಣದಲ್ಲಿ ಅಂದರೆ MP ಸ್ಥಾನದ ಮಹತ್ವ ಏನು, ಒಬ್ಬ ಮಾದರಿ MP ಹೆಂಗಿರಬೇಕು ಅಂತಂದು ಕೆಲಸ ಮಾಡಿ ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.